ಸ್ನೇಹಿತರೆ ನಮಸ್ಕಾರ. ಪಶ್ಚಿಮ ಬಂಗಾಳದಲ್ಲಿ ಆಗ್ತಕ್ಕಂತಹ ಬೆಳವಣಿಗೆ ಬಗ್ಗೆ ನೀವು ಒಂದಿಷ್ಟು ನೋಡಿರ್ತೀರಿ ಅಥವಾ ನೋಡದೇ ಇರ್ತೀರಿ. ಹೌದು, ಪ್ರತಿಯೊಂದು ಎಲೆಕ್ಷನ್ ಅಲ್ಲಿ ಕೂಡ ಪಶ್ಚಿಮ ಬಂಗಾಳದಲ್ಲಿ ಒಂದಲ್ಲ ಒಂದು ಘಟನೆ ನಡೆಯುತ್ತೆ. ಗಲಭೆಗಳು, ಇದೆಲ್ಲವೂ ಹಿಂಸಾಚಾರಗಳು, ಇದೆಲ್ಲವೂ ಕೂಡ ನಡೀತಾನೆ ಇರುತ್ತೆ. ಹಾಗಾದ್ರೆ ಇಂತಹ ಚುನಾವಣೆ ನಡೆಯುವ ಒಂದು ಸಂದರ್ಭದಲ್ಲಿ ಯಾಕೆ ಈ ರೀತಿ ಆಗತ್ತೆ ಎನ್ನುವಂತಹ ಪ್ರಶ್ನೆಗಳು ಮೂಡುತ್ತೆ. ಸೊ ನಿನ್ನೆ ಮೊನ್ನೆ ಆದಂತಹ ಬೆಳವಣಿಗೆ ಅಂತೂ ಹೇಳಿಕ್ ಸಾಧ್ಯನೇ ಇಲ್ಲ ಸ್ನೇಹಿತರೆ. ಸೊ MLA MP ಗಳ ಮೇಲೆ ಜನರು ಮುಗಿ ಬೀಳೋದು, TMC ಪಕ್ಷದ ಕಾರ್ಯಕರ್ತರು ಮುಗಿ ಬೀಳೋದು, BJP ನಾಯಕರ ಮೇಲೆ ಆಕ್ರೋಶವನ್ನ ವ್ಯಕ್ತಪಡಿಸೋದು, ಅಟ್ಟಾಡಿಸಿ ಹೊಡೆಯೋದು, ಇದೆಲ್ಲವೂ ಕೂಡ ಅಲ್ಲಿ ನಡೀತಾ ಇದೆ ಚುನಾವಣೆಯ ಸಂದರ್ಭದಲ್ಲಿ. ಸೊ ಎಲ್ಲಿಗೆ ಬಂದು ಮುಟ್ಟಿದೆ ಅಲ್ಲಿಯ ರಾಜ್ಯ ಸರ್ಕಾರ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಅಲ್ಲಿರ್ತಕ್ಕಂತಹ ಪೊಲೀಸರು ಇಂತಹ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಎನ್ನುವಂತಹ ಪ್ರಶ್ನೆ ಬರುತ್ತೆ. ಇಂತಹ ಎಲ್ಲ ಗಲಭೆಗಳು ಆಗಲಿಕ್ಕೆ ಕಾರಣಗಳೇನು, ಎಲ್ಲವೂ ಕೂಡ ಹೊರಬೀಳದೆ ಇರುವಂತಹ ಘಟನೆಗಳು ಅಲ್ಲಿ ನಡೀತಾ ಇರತ್ತೆ. ಅದನ್ನ ಯಾರು ಮುಚ್ಚಾಕ್ತಾರೋ, ಅದನ್ನ ಯಾರು ಪ್ರಾರಂಭಿಸ್ತಾರೋ ಅನ್ನುವಂಥದ್ದೇ ಗೊತ್ತಾಗೋದಿಲ್ಲ. TMCಯ ಈ ಮಮತಾ ಅವರು ಯಾವ ರೀತಿಯಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೋ, ಈ ಕಡೆ BJP ನಾಯಕರು ಕೂಡ ಹಾಗೆ ವ್ಯಕ್ತಪಡಿಸೋದು, ಮಧ್ಯದಲ್ಲಿ ಕಾರ್ಯಕರ್ತರು ಬಡದಾಡ್ಕೊಂಡು ಸಾಯೋದು, ಇದೆಲ್ಲವೂ ಕೂಡ ನೀವು ನೋಡ್ತಾ ಇದ್ದೀರಿ. ಅಂತಹದ್ರಲ್ಲಿ ಈಗ ನಿನ್ನೆ ಮೊನ್ನೆ ಆದಂತಹ ಬೆಳವಣಿಗೆ ಆದ್ರೂ ಏನು, ಈ ಪಶ್ಚಿಮ ಬಂಗಾಳದಲ್ಲಿ ಎಲೆಕ್ಷನ್ ನಡೀತಾ ಇದೆಯಾ ಅಥವಾ ಹಿಂಸಾಚಾರ ನಡೀತಾ ಇದೆಯಾ, ಎಲೆಕ್ಷನ್ ಆದ್ರೂ ನಡೆಸೋದು ಇದಕ್ಕಾಗಿನ ಅನ್ನುವಂತಹ ಪ್ರಶ್ನೆ ಬಂದ್ಬಿಡುತ್ತೆ. ಹಾಗಾದ್ರೆ ಬನ್ನಿ ಅಲ್ಲಿರ್ತಕ್ಕಂತಹ ಒಂದಿಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ ನಾವು. ಯಾಕಂದ್ರೆ ಮುಂದೆ ಬರ್ತಕ್ಕಂತಹ ಚುನಾವಣೆಗಳ ಬಗ್ಗೆನೂ ಕೂಡ ನಮಗೆ ಗೊತ್ತಿರಬೇಕು. ಸರಿಯಾದ ಒಂದು ರಾಜಕಾರಣಿಯನ್ನ ಆಯ್ಕೆ ಮಾಡಿ ನಾವು ತರಬೇಕಂದ್ರೆ ಇಂತಹ ಎಲ್ಲ ವಿಷಯಗಳು ನಮಗೆ ಗೊತ್ತಿರ್ಬೇಕು ಸ್ನೇಹಿತರೆ. ಸೊ ಹಾಗಾಗಿ ವಿಡಿಯೋನ ಆದಷ್ಟು ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ ಅರ್ಥ ಮಾಡ್ಕೊಳ್ಳಿ. ಹೌದು ಸ್ನೇಹಿತರೆ, ಬಂಗಾಳದಲ್ಲಿ ಹಿಂಸಾಚಾರ, ಅಭ್ಯರ್ಥಿಯನ್ನೇ ಅಟ್ಟಾಡಿಸಿ ಹೊಡೆದ ಅಲ್ಲಿರ್ತಕ್ಕಂತಹ TMCಯ ಕಾರ್ಯಕರ್ತರು, ಹೌದು, ಹುಮಾಯನ್ ಕಬೀರ್ ಎನ್ನುವಂತಹ ವ್ಯಕ್ತಿ, ಸೊ ಒಬ್ಬ ರಾಜಕಾರಣಿ, ಹಿಂದೆ TMC ಪಕ್ಷದಲ್ಲಿನೇ ಇದ್ರಿ ಇವರು. ಸೊ ಇವರು ಏನ್ ಹೇಳ್ತಾರಂದ್ರೆ, ಮುಷಿದಾಬಾದ್ ವ್ಯಾಪ್ತಿಯಲ್ಲಿರ್ತಕ್ಕಂತಹ ಪ್ರದೇಶದಲ್ಲಿ ನಾನು ಬಾಬರಿ ಮಸೀದಿಯನ್ನ ಮರುಸ್ಥಾಪಿಸ್ತೀನಿ ಅಂತಕ್ಕಂತಹ ಸ್ಟೇಟ್ಮೆಂಟ್ ಅನ್ನ ಓಪನ್ ಆಗಿ ಕೊಡ್ತಾರೆ. ಈ ಕಾರಣಕ್ಕಾಗಿ TMC ಪಕ್ಷ ಇವರನ್ನ ಉಚ್ಚಾಟನೆ ಮಾಡಿಬಿಡುತ್ತೆ TMC ಪಕ್ಷದಿಂದ. ಸೊ ಹೀಗಾದ ತಕ್ಷಣ ಇವರೇನ್ ಮಾಡ್ತಾರೆ, ಹುಮಾಯನ್ ಕಬೀರ್ ಎನ್ನುವಂಥವ್ರು AJUP ಎನ್ನುವಂತಹ ಪಕ್ಷವನ್ನ ಒಂದು ಸ್ಥಾಪಿಸ್ತಾರೆ. ಹೀಗಾದ ತಕ್ಷಣ TMCಗೆ ಏನ್ ಆತಂಕ ಉಂಟಾಗುತ್ತೆ ಅಂದ್ರೆ, ಇವರು ಮೂಲತಃ ಮುಸ್ಲಿಂ ಅವರ, ಹೀಗಾಗಿ ಮುಸ್ಲಿಂ ಓಟ್ಗಳು ಒಡಿಬಾರ್ದಲ್ವಾ ಇನ್ನು. ಈ ಕಡೆ AJUP ಎನ್ನುವಂತಹ ಒಂದು ಪಕ್ಷಕ್ಕೆ ಅರ್ಧ ಬಿದ್ರೆ, ಈ ಕಡೆ TMC ಪಕ್ಷಕ್ಕೆ ಒಂದು ಅರ್ಧ ಬಿದ್ರೆ, ಈ ಕಡೆ BJPಗೆ ಲಾಭ ಸಿಕ್ಬಿಡತ್ತೆ. ಸೊ ಇಂತಹ ಒಂದು ವಿಚಾರ ಇಟ್ಕೊಂಡು ಇನ್ನಷ್ಟು ಆಕ್ರೋಶಗಳು ಇವರ ಮಧ್ಯದಲ್ಲಿ ಉಂಟಾಗತ್ತೆ. ಅಂದ್ರೆ ಮಮತಾ ಈ ಒಂದು TMC ಪಕ್ಷ, AJUP ಪಕ್ಷ. ಅದಾದ ಬಳಿಕ ಮೊನ್ನೆ ತಾನೇ ಮತ್ತೊಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ, ನನಗೆ BJP ಅವರು ಇಂತಿಷ್ಟು ದುಡ್ಡನ್ನ ಕೊಟ್ಟಿದ್ದಾರೆ, ಹೀಗಾಗಿ ನಾವು ಏನು ಮಾಡ್ತೀವಿ ಅಂದ್ರೆ ಮುಸ್ಲಿಂ ಓಟ್ಗಳನ್ನ ಒಡಿತೀವಿ, ಈ ಕಡೆ ನಮಗೂ ಕೂಡ ಹಾಕಿರಬೇಕು, ಈ ಕಡೆ TMC ಪಕ್ಷಕ್ಕೂ ಸ್ವಲ್ಪ ಹೋಗಿರಬೇಕು, ಹೀಗಾದ್ರೆ BJPಗೆ ಜಯ ಸಿಗತ್ತೆ, ನಮಗೆ ಇಂತಿಷ್ಟು ದುಡ್ಡನ್ನ BJPಗೆ ಕೊಟ್ಟಿದೆ ಎನ್ನುವಂತಹ ರೀತಿಯಲ್ಲಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ತಾರೆ. ಆ ವಿಡಿಯೋನ TMC ಪಕ್ಷ ವೈರಲ್ ಮಾಡಿಬಿಡುತ್ತೆ. ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆನೂ ಕೂಡ ಜಾಲತಾಣದಲ್ಲಿ ಹರಿದಾಡುವ ಹಾಗೆ ಮಾಡಿಬಿಡುತ್ತೆ. ಅದು ನಿಜಾನ ಅಥವಾ ಸುಳ್ಳ, ಅದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನುವಂಥದ್ದು ಯಾರಿಗೂ ಗೊತ್ತಿಲ್ಲ. ಒಟ್ಟಾರೆಯಾಗಿ ಅಂತಹ ಒಂದು ವಿಡಿಯೋ ವೈರಲ್ ಆಗುತ್ತೆ. ಇದಾದ ಬಳಿಕ ಮತ್ತಷ್ಟು ಆಕ್ರೋಶ ಈ TMC ಪಕ್ಷ ಹಾಗೂ ಈ ಹುಮಾಯನ್ ಕಬೀರ್ನ ಮಧ್ಯೆ ಉಂಟಾಗ್ಬಿಡತ್ತೆ. ಇದರಿಂದ ಅವರ ಕಾರ್ಯಕರ್ತರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸೋದು, ಈ ಕಡೆ ಈವನ ಕಾರ್ಯಕರ್ತರು ಕೂಡ ಆಕ್ರೋಶ ವ್ಯಕ್ತಪಡಿಸೋದು, ಗಲಭೆಗಳು ಗಲಾಟೆಗಳು ಇದೆಲ್ಲವೂ ಕೂಡ ನಡೀತಾ ಇದೆ. ಅಂಥದ್ರಲ್ಲಿ SIR ಪ್ರಕ್ರಿಯೆ ನಡೆದಿತ್ತು ಸ್ನೇಹಿತರೆ, ಇದರ ಬಗ್ಗೆ ನಿಮಗೆ ಗೊತ್ತಿದೆ. ಲಕ್ಷಾಂತರ ಬಾಂಗ್ಲಾದೇಶೀಯರನ್ನ ಅಲ್ಲಿ ವೋಟರ್ ಲಿಸ್ಟ್ನಿಂದ ತೆಗೆದುಹಾಕಲಾಗಿದೆ. ಯಾಕಂದ್ರೆ ಬಹಳಷ್ಟು ಜನ ಇಲ್ಲಿಯವರಲ್ಲ, ಬಾಂಗ್ಲಾದೇಶಿಯವರು, ಅವರು ಒಂದು ಭಾರತೀಯ ಒಂದು ಪ್ರಜೆಗಳೇ ಅಲ್ಲ, ನುಸುರುಕೋರರು. ಒಟ್ಟಾರೆಯಾಗಿ ಬಾಂಗ್ಲಾದೇಶದಲ್ಲಿ ಹಾಗೋ ಹೀಗೋ ಬಂದಂಥವರು, ಅಲ್ಲಿಯ ಡಾಕ್ಯುಮೆಂಟ್ಸ್ಗಳನ್ನು ರೆಡಿ ಮಾಡ್ಕೊಂಡಂಥವರು. ಹಾಗಾಗಿ ಚುನಾವಣೆ ಆಯೋಗ SIR ಪ್ರಕ್ರಿಯೆ ಪ್ರಾರಂಭಿಸಿ ಅಂತಹ ಎಲ್ಲ ವೋಟರ್ ಹೊಂದಿರತಕ್ಕಂಥವರನ್ನ ತೆಗೆದುಹಾಕುವಂತಹ ಕೆಲಸ ಮಾಡಿದೆ. ಸೊ ಇದರಿಂದಾಗಿ ಇನ್ನೂ ಹೆಚ್ಚಿನ ಅಲ್ಲಿ ಆತಂಕಗಳು ಇದೆಲ್ಲವೂ ಕೂಡ TMC ಪಕ್ಷಕ್ಕೆ ಇತ್ತು. ಹೀಗಿರುವಾಗ ಮೊನ್ನೆ ತಾನೇ ಒಂದು ಬಾಂಬ್ ಸ್ಫೋಟ ಆಗತ್ತೆ. ಅದು ಯಾರು ಮಾಡಿದ್ರು, ಯಾವ ಕಿಡಿಗೇಳುಗಳು ಮಾಡಿದ್ರು ಅದು ಗೊತ್ತಾಗ್ಲಿಲ್ಲ. ಹೌದು, ಕಚ್ಚಾ ಬಾಂಬವನ್ನ ಸ್ಫೋಟ ಮಾಡಿದ್ದಾರೆ. ಇದರಿಂದಾಗಿ ಒಬ್ಬ ಮಹಿಳೆಯರಿಗೆ ಗಾಯ ಕೂಡ ಆಗಿದೆ ಸ್ನೇಹಿತರ. ಇದೇ ಸಂದರ್ಭದಲ್ಲಿ ಆ ಚುನಾವಣೆ ನಡೀತಕ್ಕಂತಹ ಒಂದು ಸ್ಥಳಕ್ಕೆ ಈ ಹುಮಾಯನ್ ಕಬೀರ್ ಎನ್ನುವಂತಹವರು ಬರ್ತಾರೆ.
ಸೊ ಇದರಿಂದ ಟಿಎಂಸಿ ಪಕ್ಷದ ಪ್ರಜೆಗಳು ಅಂದ್ರೆ ಕಾರ್ಯಕರ್ತರು ಕೂಡ ಅಲ್ಲಿರ್ತಾರೆ. ಈ ಕಡೆ ಹುಮಾಯೂನ್ ಕಬೀರ್ನ ಕಾರ್ಯಕರ್ತರು ಕೂಡ ಇರ್ತಾರೆ. ಹೀಗಾಗಿ ಇವರ ಮಧ್ಯದಲ್ಲಿ ಸಾಕಷ್ಟು ಗಲಭೆಗಳಾಗ್ತವೆ, ಪರಸ್ಪರ ಹೊಡೆದಾಡ್ಕೊಳ್ತಾರೆ, ಗಾಯಗಳಾಗ್ತವೆ. ಪೊಲೀಸರು ಮೊದಲನೇ ಹಂತದಲ್ಲಿ ಯಾವುದೇ ರೀತಿಯಾಗಿ ಈ ಏನ್ ಒಂದು ದಾಖಲೆ ನಡೀತಾ ಇತ್ತಲ್ವಾ ಹಿಂಸಾಚಾರ, ಇದನ್ನ ಕೈಗೆ ತೆಗೆದುಕೊಳ್ಳಿಕ್ಕಾಗ್ಲಿಲ್ಲ. ಕೊನೆಯ ಪಕ್ಷದಲ್ಲಿ ಅದನ್ನ ಹಿಡಿತದಲ್ಲಿ ಇಟ್ಕೊಳ್ಳಿ ಯಶಸ್ವಿ ಆಗ್ತಾರೆ ಪೊಲೀಸರು. ಅಥವಾ ಇಂತಹ ಎಲ್ಲ ಘಟನೆಗಳು ನಡೆಯುವಾಗ ಅಲ್ಲಿಯ ಪೊಲೀಸರಂತರೂ ನಿಮಗೆ ಗೊತ್ತಿದೆ, ಎಲ್ಲರೂ ಕೂಡ ಮಮತಾ ದೀದಿಯ ಮಾತು ಕೇಳುವ ಹಾಗೆ ನಡ್ಕೊಳ್ತಿರ್ತಾರೆ. ಇಂತಹ ಸಂದರ್ಭದಲ್ಲಿ ಆದಷ್ಟು ಬೇಗ ಸನ್ನಿವೇಶವನ್ನ ಕೈಗೆ ತೆಗೆದುಕೊಳ್ಳಿಲ್ಲ. ಅಷ್ಟರಲ್ಲಿ ತಡ ಕೂಡ ಆಗಿತ್ತು, ಪರಸ್ಪರ ಹೊಡೆದಾಡ್ಕೊಂಡಿದ್ರು. ಈ ಒಂದು ಅಧಿಕಾರಿಗಳ ಮೇಲೇನೂ ಕೂಡ ಸಾಕಷ್ಟು ಹಲ್ಲೆಗಳಾಗಿದ್ವು, ಕಾರ್ಯಕರ್ತರ ಮೇಲೆ ಹಲ್ಲೆ ಆಯಿತು. ಇಲ್ಲಿ ನಿಮಗೆ ಮೊನ್ನೆ ತಾನೇ ಗೊತ್ತಿತ್ತು, ಅಲ್ಲಿರ್ತಕ್ಕಂತಹ SIR ಪ್ರಕ್ರಿಯೆಯಿಂದಾಗಿ ಸಾಕಷ್ಟು ಜನ ಆಕ್ರೋಶವನ್ನ ವ್ಯಕ್ತಪಡಿಸಿ ಅಲ್ಲಿರ್ತಕ್ಕಂತಹ ಲಾಯರ್ ಜಡ್ಜ್ಗಳನ್ನು ಕೂಡ ಕೂಡಿ ಹಾಕಿದ್ರು. ಇಂತಹ ಎಲ್ಲ ಘಟನೆಗಳು ಕೂಡ ಪಶ್ಚಿಮ ಬಂಗಾಳದಲ್ಲಿ ನಡೀತಾ ಇದೆ. ಸೊ ಅದಕ್ಕೆ ಯಾವಾಗ ತಿರುವು ತರುತ್ತಾರೆ ಅದು ಗೊತ್ತಿಲ್ಲ. ಬಿಜೆಪಿ ಏನಾದರೂ ಆಡಳಿತಕ್ಕೆ ಬಂದ್ರೆ ಇಂತಹದ್ದೆಲ್ಲದಕ್ಕೂ ಕೂಡ ಸ್ಟಾಪ್ ಆಗತ್ತಾ ಅನ್ನುವಂತಹ ನಿರೀಕ್ಷೆ ಕೂಡ ಎಲ್ಲ ಜನರಿಗಿದೆ. ಯಾಕಂದ್ರೆ ಮಮತಾ ದೀದಿ ಅಲ್ಲಿ ಎಲ್ಲಿವರೆಗೂ ಕೂಡ ಇರ್ತಾರೆ, ಇಂತಹ ಎಲ್ಲ ಗಲಾಟೆಗಳು ನಡೀತವೆ ಅನ್ನುವಂತಹ ಜನರ ಅಭಿಪ್ರಾಯಗಳು ಕೂಡ ಬರ್ತಿದೆ. ಯಾಕಂದ್ರೆ ಅವರು ಅಧಿಕಾರದಲ್ಲಿದ್ದಾಗಲೇ ಇಂತಹ ಎಲ್ಲ ಒಂದು ಕ್ರಮಗಳು, ಇಂತಹ ಎಲ್ಲ ಒಂದು ಹಿಂಸಾಚಾರಗಳು ಅಲ್ಲಿ ನಡೀತಾ ಇದ್ವು. ಹೀಗಾಗಿ ಅವರ ಅಧಿಕಾರ ಎಂಡ್ ಆಯ್ತಂದ್ರೆ ಇದೆಲ್ಲವೂ ಕೂಡ ಬಂದ್ ಆಗತ್ತಾ ಅನ್ನುವಂತಹ ನಿರೀಕ್ಷೆ ಕೂಡ ಇದೆ. ಯಾಕಂದ್ರೆ ಈ ಬಾರಿ ದಾಖಲೆಯ ಒಂದು ವೋಟಿಂಗ್ ಅಲ್ಲಿ ಆಗಿದೆ. ಹೌದು, 91.64% ಅಷ್ಟು ಅಲ್ಲಿ ವೋಟ್ಗಳು ಆಗಿದಾವೆ. ಹೋದ ವರ್ಷ ನಾವು ಅಂದ್ರೆ ಹೋದ ಎಲೆಕ್ಷನ್ ಅಲ್ಲಿ ಕಂಪೇರ್ ಮಾಡಿದ್ರೆ 82% ಆಗಿತ್ತು. ಆದ್ರೆ ಈಗ ದಾಖಲೆಯ ಒಂದು ಎಲೆಕ್ಷನ್ ಅಂತ ಹೇಳ್ಬೋದು, ಇದು 91.64. ಜನರಿಗೆ ಇದೇನ್ ತಿಳಿತೋ ಗೊತ್ತಿಲ್ಲ, ಒಟ್ಟಾರೆಯಾಗಿ ಬಂದು ಮತದಾನ ಮಾಡಿದ್ದಾರೆ. ಒಂದು ದಾಖಲೆಯ ಮತದಾನ ಅಂತ ಕರೀಬಹುದು. ಅದು ಬಿಜೆಪಿಗೆ ಆಗಿದೆಯಾ ಓಟ್ ಹೆಚ್ಚಾಗಿ, ಅಥವಾ TMC ಪಕ್ಷಕ್ಕೆ ಹೆಚ್ಚಾಗಿ ಓಟ್ ಬಿದ್ದಿದಾವ, ಇದನ್ನ ನಾವು ಕಾಯ್ದು ನೋಡ್ಬೇಕಾಗತ್ತೆ. ಮುಂದಿನ ಒಂದು ದಿನಗಳೇ ಇದಕ್ಕೆ ಉತ್ತರ ಕೊಡುವಂಥದ್ದು. ನಾವೇ ಈಗಾಗಲೇ ಏನು ನಿರೀಕ್ಷೆ ಮಾಡ್ಕೊಳ್ಳಿಕ್ ಆಗೋದಿಲ್ಲ. ಈಗಾಗಲೇ ಅಂತರೂ ಸಾಕಷ್ಟು ಬಾಂಗ್ಲಾದೇಶಿಯರ ಒಂದು ವೋಟರ್ ID ಗಳನ್ನ ಕ್ಯಾನ್ಸಲ್ ಮಾಡಲಾಗಿದೆ. ಎಲ್ಲಿಂದನೋ ಬಂದು ಇಲ್ಲಿ ನೆಲೆ ಊರು ಬಿಡ್ತಾರೆ, ಇಲ್ಲಿ ಬೇಕಾದ ಪಕ್ಷಕ್ಕೆ ಹಾಕೋದು ಓಟ್ಗಳನ್ನ, ಅಥವಾ ಗಲಭೆಗಳನ್ನ ಉಂಟು ಮಾಡೋದು. ಮೊದಲೇ ಪಾಕಿಸ್ತಾನ ಬಾಂಗ್ಲಾದೇಶ್ ಅಂದ್ರೆ ನಾವು ಹೆಚ್ಚಾಗಿ ವಿಶ್ವಾಸ ಇಡೋದಿಲ್ಲ. ಅಂಥದ್ರಲ್ಲಿ ನಮ್ಮ ದೇಶದಲ್ಲಿ ಬಂದು ಜೀವನವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಏನಾದರೂ ಕುತಂತ್ರಗಳನ್ನ ಮಾಡ್ತಾನೆ ಇರ್ತಾರೆ. ಹೀಗಾಗಿ ನಮ್ಮ ದೇಶದಲ್ಲಿ ಅವರಂತರೂ ಬೇಡವೇ ಬೇಡ ಅಂತ ಜನರ ಅಭಿಪ್ರಾಯ. ನಮ್ಮ ಅಭಿಪ್ರಾಯವೂ ಕೂಡ ಅದೇ. ಅವರು ಅನುಮತಿಯನ್ನ ತೆಗೆದುಕೊಂಡು ಬಂದ್ರೆ ಏನು ತೊಂದರೆ ಇಲ್ಲ. ಅನುಮತಿ ಇಲ್ಲದೆ ಎಲ್ಲೋ ನುಗ್ಗಿ ಭಾರತಕ್ಕೆ ಬಂದು ಇಲ್ಲಿ ತಮ್ಮ ಒಂದು ಆಡಳಿತವನ್ನ ನಡೆಸೋದು, ತಮಗೆ ಬೇಕಾದ ತೊಂದರೆಗಳನ್ನ ಜನರ ನಡುವೆ ಗಲಭೆಗಳನ್ನ ಉಂಟು ಮಾಡೋದು, ಇದೆಲ್ಲವೂ ಕೂಡ ತೆರೆ ಎಳಿಬೇಕಾಗಿದೆ. ಸೊ ಒಟ್ಟಾರೆಯಾಗಿ ಒಂದು ದಾಖಲೆಯ ಮತದಾನ ಇಲ್ಲಿ ಬಂಗಾಳದಲ್ಲಿ ನಡೆದಿದೆ. ಸೊ ಕಾಯ್ದು ನೋಡೋಣ ಸ್ನೇಹಿತರೆ. ಸೊ ಈ ವಿಷಯ ನಿಮಗೆ ತಿಳಿಸಲೇಬೇಕಾಗಿತ್ತು, ತಿಳಿಸಿದ್ದೀನಿ. ಈ ಇನ್ಫಾರ್ಮೇಶನ್ ಅನ್ನ ಆದಷ್ಟು ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಗೊತ್ತಾಗ್ಲಿ.